ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಪೋಕ್ಸೋ ಪ್ರಕರಣ ಏನು ತಕ್ಷಣ ಗೊತ್ತಾಗಿರ್ಬೇಕು ನಿಮ್ಗೆ. ಯಡಿಯೂರಪ್ಪರ ಮೇಲೆ ಇದ್ದಂಥದ್ದು, ಹೆಣ್ಣು ಮಗುವಿನ ಮೇಲೆ ಕೈ ಮಾಡಿದಂಥದ್ದು ಇನ್ನೂ ಅವ್ರ ಮೇಲೆ ಆರೋಪಗಳಿದ್ದಾವೆ. ಅದು ಪೋಕ್ಸೋದಲ್ಲೇ ಅದು 2012 ಆದಂಥ ಕಾಯ್ದೆಯಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಅಡಿಯಲ್ಲಿ ಇವ್ರನ್ನ ಏನು ಮಾಡಿದಾರಪ್ಪ, ಇವರು ಕೇಸ್ ಹಾಕಿದ್ರು. ಆ ಕೇಸಿಂದ ಇವು ಸ್ವಲ್ಪ ಅವ್ರಿಗೆ ಏನಾಗಿದೆ, ನಿರಾಳತೆ ಸಿಕ್ಕಂಗಾಗಿದೆ. ಅವ್ರಿಗೆ ಸ್ವಲ್ಪ ಬಂಧನ ಇಲ್ಲ ಅನ್ನುವಂಥ ಮಾತು ಅವ್ರಿಗೆ ಸಮಾಧಾನ ಕೊಟ್ಟது. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಒಂದು ಪೋಕ್ಸೋ ಕಾಯ್ದೆ ಇನ್ನೂ ಹಲವು ಸಮಸ್ಯೆಗಳಿದ್ದಾವಿಲ್ಲ ಅಂತಲ್ಲ, ಅದರಲ್ಲೂ ನಮ್ಮ ಯತ್ನಾಳ್ ಕಾಯ್ದೆ ಅಂತ ಜೋರಾಗಿಬಿಟ್ಟದ. ಆ ಯತ್ನಾಳ್ ಹೊಡೆದನ್ನು ತಪ್ಪಿಸ್ಕೊಳ್ಬೇಕಪ್ಪ ಅನ್ನೋದ್ರೊಳಗೆ ಇದು ಪೋಕ್ಸೋ ಬಂದಿತ್ತು. ಅವ್ರದ್ದು ಬಂಧನ ಆಗ್ಬೋದು ತಿಳಿದಿದ್ವಿ, ಆದರೆ ಆಗಲಿಲ್ಲ. ಒಂದೇನೋ ಸಮಾಧಾನ ಆಗ್ಯದ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಇಂಥವು ಮೇಲಿಂದ ಯಾವುದಾದ್ರೂ ಒಂದು ಅಪರಾಧಿಯ ಕೇಸ್ಗಳು ಬರ್ತಿರ್ತಾವೆ, ಇನ್ನೂ ಆಗ್ತಾಯಿರ್ತಾವೆ. ಇದು ಸಹಿತ ಅಂಥದ್ದು ಒಂದು ತಿಳ್ಕೊಬೋದಾಗಿದೆ. ಆದರೆ ಈಗ ಅದರ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ, ಯಾಕಂದರೆ ಈಗ ಕಾನೂನಿನ ಅಡಿಯಲ್ಲಿರುವುದರಿಂದಾಗೆ ಕಾನೂನು ತನ್ನದೇ ಆದಂಥ ಕೆಲಸ ಮಾಡುತ್ತಿರುವಾಗ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವಂಥದ್ದು ತಪ್ಪಾಗ್ತದೆ. ಅದಕ್ಕೆ ಈಗ ತುರ್ತು ಅವರ ಬಂಧನ ಆಗುವುದಿಲ್ಲ ನಮ್ಮ ಸಿದ್ದರಾಮಯ್ಯವ್ರ. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯರು ಮುಡಾ ವಿಷಯದಲ್ಲಿ ಮಿಸ್ಟೇನೋ ರಿಲೀಫ್ ಸಿಕ್ಕೋದವ್ರಿಗೆ CBI ಅಟ್ಯಾಕಿಂದ, ಆದರೂ ಪೂರ್ತಿ ಅಲ್ಲ. ಹಾಗೆ ಇವ್ರದ್ದು ಸಹಿತ ಈಗ ಪೂರ್ತಿ ಬಿಡುಗಡೆ ಆಗಿಲ್ಲ. ತಾತ್ಕಾಲಿಕ ಇಬ್ಬರು ಹೊರಗಿದ್ದಾರೆ ಹಿರಿಯ ನಾಯಕರು. ಇನ್ನು ಈ ಸಂದರ್ಭದಲ್ಲಿ ಯತ್ನಾಳ್ ಮಾತ್ರ ಹಾಗೆ ಅದು ಸಿಗ್ತಾನೆ ಇದೆ. ಯತ್ನಾಳ್ರಂತೆ ಇನ್ನೂ ಅವ್ರ ಧ್ವನಿ ಸಣ್ಣ ಆಗಿಲ್ಲ ಅಂತ ಅನಿಸ್ತದೆ. ಈಗ ಯಾಕೆ ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ, ನಮ್ಮ ದೆಹಲಿ ಭೇಟಿ ಫಲಪ್ರದವಾಗಿದ್ದು ಕೇಂದ್ರದ ನಾಯಕರು ಸ್ಪಂದಿಸಿದ್ದಾರೆ, ಯಾರನ್ನು ಭೇಟಿ ಆದವು ಎಂಬುದನ್ನು ಗೋಪ್ಯಗಳು ತಿಳಿಸಿದ್ದಾರೆ. ಇದು ಹೊಸ ಬಾಂಬ್ ಹಾಕಿದ್ದಾರೆ. ಅದು ಮುಗಿದು ಬಿಡಪ್ಪ, ಇಲ್ಲ ಮೋಸ್ಟ್ಲಿ ಯತ್ನಾಳ್ರವರು ಮತ್ತು ಅವ್ರ ಗೆಳೆಯರೆಲ್ಲ ಹೊರಗೆ ಬರ್ಬೋದು ಅಂತ ಲೆಕ್ಕ ಹಾಕಿದ್ವಿ. ಆದರೆ ಈ ಹೊಸದೊಂದು ಬಾಂಬ್ ಹಾಕಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಹೈಕಮಾಂಡದಲ್ಲಿ ಇನ್ನೂ ನಮ್ಮ ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ಅವರ ವಿರೋಧಗಳಿದ್ದಾರೆ. ಅವರಿಗೆ ಅಷ್ಟಾದಷ್ಟು ಮಟ್ಟಿಗೆ ಯಡಿಯೂರಪ್ಪನವ್ರನ್ನ ಒಟ್ಟಿನಲ್ಲಿ ಗಂಟೆ ಮುಡಿ ಕಟ್ಟಿಸಿ ಬಿಡಬೇಕು ಅನ್ನೋದು ವಿಚಾರ ಇದ್ದಂಗೆ ಕಾಣ್ತದೆ. ಅದು ಕಟ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿನ್ನೆ ಹೆಬ್ಬೆ ಅಂತ ವಾತಾವರಣ ಪ್ರಕಾರ ಇಲ್ಲ, ಎಲ್ಲ ಬಿಟ್ಟು ಬಂದುಬಿಟ್ರು, ದಿಲ್ಲಿ ಬಿಟ್ಟರು, ಊರಿಗೆ ಬಂದರು, ಹಾಗೆ ಹೀಗೆ ಶುರುವಾಗಿತ್ತು. ಒಂದು ಹಿನ್ನಡೆ ಆಯಿತು ಯತ್ನಾಳ್ರಿಗೆ ಅಂತೇಳಿ ಯತ್ನಾಳ್ರ ಆ ನಡುವೆ ಒಂದು ಹೊಸ ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಇದು ಮತ್ತು ಗದ್ದಲ. ಅದ್ರ ಜೊತೆಗೆ ಇವರ ಕಡು ರಾಜಕೀಯ ವಿರೋಧಿ ನಿರಾಣಿಯವರು ಒಂದು ಮಾತು ಹೇಳಿಬಿಟ್ಟಿದ್ದಾರೆ. ನಿರಾಣಿ ಹೇಳಲಿಕ್ಕಿದ್ದಾರೆ ಬಂದರು ಯಡಿಯೂರಪ್ಪರವರು ಹೇಳಿದಂಗೆ. ಯಾಕಂದರೆ ಯಡಿಯೂರಪ್ಪವರು ಕಟ್ಟ ಶಿಷ್ಯರವರು. ಇವರದಿಂದವರು BJP ರಾಜಕಾರಣದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ. ಮುರುಗೇಶ್ ನಿರಾಣಿ ಹೇಳ್ತಾರೆ. ಆದರೆ ಜವಾಬ್ದಾರಿ ವಹಿಸಿದ್ರೆ ನಿರ್ವಹಿಸಬೇಕು. ಒಂದೇನೋ ವಹಿಸಿದ್ರೆ ನನಗೆ ನಾನು ನಿರ್ವಹಿಸ್ತೀನಿ ಅಂದ್ರೆ ವಿಜೇಂದ್ರ ಅವ್ರು ಹೆಂಗೆ ಸರಿತಾರೇನು ಅಂತ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೂ ಇದನ್ನು ಪರಿಹಾರ ಆಗಲೇಬೇಕಾಗಿದೆ, ನಮ್ಮ ಮನುಷ್ಯ ಕೊಡಬೇಕಾಗಿದೆ ಅಲ್ಲಿ ಅಂತ. ಯಾಕಂದರೆ ಈಗಾಗಲೇ ಬೊಮ್ಮಾಯಿಯವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಇನ್ನೂ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರೂ ಒಂದು ರೀತಿಯಿಂದ ಯಡಿಯೂರಪ್ಪರ ಜೊತೆ ಅಷ್ಟು ಒಳ್ಳೆಯ ಸಂಬಂಧ ಇಲ್ಲ. ಯಡಿಯೂರಪ್ಪರಿಗೆ ಇವರು 3 ಜನ ಮೇಲೆ ವಿಶ್ವಾಸವೂ ಇಲ್ಲ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ವಿಶ್ವಾಸ ಇರೋದು ನಿರಾಣಿ ಅವ್ರ ಮೇಲೆ. ನಿರಾಣಿ ಅವ್ರು ಆಗ್ತಾರೇನೋ ಅಧ್ಯಕ್ಷರು, ಆದರೂ ಬಿಟ್ಕೊಡ್ತಾರೆ. ವಿಜೇಂದ್ರ ಅವರು ಅನ್ನೋದು ಈಗ ಮತ್ತೊಂದು ಪ್ರಶ್ನೆ ಬಿಟ್ಟದ. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವರು 3ನೇ ಗುಂಪನ್ನು ಟೀಕೆ ಮಾಡಿದ್ದಾರೆ. 1ನೇ ಗುಂಪು ಅಂದರೆ ಯಾರು? ಸದಾನಂದ ಗೌಡರು ಜೊತೆಗೆ ನಮ್ಮ ಬೊಮ್ಮಾಯಿ ಅವರು. ಇವರು ಟ್ರೈ ಮಾಡ್ತಾಯಿದ್ದಾರೆ. ಇವರಿದ್ದಂಥವ್ರು ಇಲ್ಲಿಯವ್ರಿಗೆ ನಮ್ಮ ತಂದೆಯವ್ರಿಗೆ ಏನೇನೋ ಮಾತಾಡಿದರು, ಏನೂ ಉತ್ತರಿಸಿಲ್ಲ ಅನ್ನುವಂಥ ಆರೋಪವನ್ನು ವಿಜೇಂದ್ರ ಅವರು ಮಾಡಿದರು. ಅದು ಮಾಡಬಾರ್ದು ಹಾಗೆ ಅಂತೇಳಿ ಉಸ್ತುವಾರಿ ಇದ್ದಂತಹ ರಾಜ್ಯದ ಉಸ್ತುವಾರಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಅಂತೆಲ್ಲ ಮಾತಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ. ಯಾಕಪ್ಪ ಅಂತಂದ್ರೆ ಅದನ್ನು ಒಳ್ಳೇದಾಗುವುದಿಲ್ಲ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರು ವಿರೋಧಿಗಳಿಗೂ ಹೆಸರು ಕೊಡ್ತಾ ಇದ್ದಾರೆ, ಈ ಯತ್ನಾಳ್ ಮತ್ತು ಅವರ ಸಂಘಟಕರಿಗೆ. ಮುಂದೆ ಪಕ್ಷದ ವಿಚಾರದಲ್ಲಿ 15-20 ದಿನಗಳಲ್ಲಿ ಕೇಂದ್ರ ನಾಯಕರು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ಇನ್ನೊಂದು ಬಾಂಬನ್ನು ನಮ್ಮ R ಅಶೋಕ್ ಅವ್ರು ಹಾಕ್ತಾ ಇದ್ದಾರೆ. ಇನ್ನೂ 15% ಬಗೆಹರಿತೈತಿ ಅಂತ. ಕೆಲವೊಬ್ರು ಈಗಾಗಲೇ ಬಗೆಹರಿತು ಅಂತ ಉಸಿರು ಬಿಡೋದ್ರೊಳಗೆ. ಅದರಲ್ಲೂ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಮುಂದಿನ ಅಧ್ಯಕ್ಷರು ನಕ್ಕಿ ಅಂತ ಉಸಿರು ಬಿಡುವಾಗ ಈ ಹೊಸ ಬಾಂಬ್ಗಳು ಬೀಳ್ತಾ ಇದ್ದಾವೆ. ಮುಂದಿನ 10-15 ದಿವಸ ಅಂತ ಹೇಳ್ತಾ ಇದ್ದಾರೆ ಇವರು. 15-20 ದಿವಸ ಆ ನಂತರ ಸಹಸ್ಥಿತಿಗೆ ಬರ್ತದೆ. ಪಕ್ಷದ ಉಸ್ತುವಾರಿಯೇ ನಮ್ಮ ಸುಪ್ರೀಂ. ಇಲ್ಲಿ ಪಕ್ಷವನ್ನು ಯಾರು ಉಸ್ತುವಾರಿ ಮಾಡ್ತಾರೆ ಅವರ ಸುಪ್ರೀಮ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಯಾರು ಕರೆ ಯಾರು ಸುಳ್ಳ ಅನ್ನುವಂಥ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಒಂದು ಕಡೆ ನಮ್ಮ ಮುರುಗೇಶ್ ಅವರು ಹಾಗೇನು ಅವಕಾಶಕ್ಕೆ ನಾನು ಆಗ್ತಿಲ್ಲಪ್ಪ ಅಧ್ಯಕ್ಷ ಅಂತಾರೆ. ಇದು ಅನ್ನೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯರ ಮಗನ ಸೀಟ್ ಅಲ್ಲಾಡ್ಲಿಕ್ಕತ್ತದ ಅಂತೇಳಿ. ಮತ್ತು ನಮ್ಮ ಇವರಿಗೆ
ಯಾರಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ವಿಶೇಷವಾಗಿ ಈ ಒಂದು ಇವತ್ತು ಇದ್ದಿದ್ರಲ್ಲಿ ನಂಬಿಕೆ ಇದ್ದವ್ರು ಯಾರಪ್ಪ ಅಂದ್ರೆ ನಿರಾಣಿ ಅವರು. ಈಗ ನಿರಾಣಿ ಅವರು ಅಧ್ಯಕ್ಷರಾಗ್ಬೋದಾ ಅನ್ನೋದು ಒಂದು ಸಂಶಯ ಮತ್ತು ಶುರುವಾಗಿದೆ. ಆದರೆ ಅದೇ ಕಾಲಕ್ಕೆ ನಮ್ಮ ಬಸವನಗೌಡ ಪಾಟೀಲರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮ ದೆಹಲಿ ಭೇಟಿ ಫಲಪ್ರದ ಆಗ್ಯದ, ನಾವು ಯಶಸ್ವಿ ಆಗ್ತೀವಿ, ಎಲ್ಲ ಏನು ಕನ್ವಿನ್ಸ್ ಮಾಡಿದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನೋ ಆಗಲಿ, ಈ ಗೊಂದಲಗಳು ಇರಬಾರ್ದಾಗಿತ್ತು. ಇಲ್ಲಿವರೆಗೆ ಒಂದು ಫೈನಲ್ ಟಚಪ್ ಕೊಡಬೇಕಾಗಿತ್ತು BJP ಹೈಕಮಾಂಡ. ಇಲ್ಲೂ ಸಹಿತ ಎಡವಿತೇನು ಅಂತ. ಯಾಕಂದ್ರೆ ಈ ಸಮಸ್ಯೆಯನ್ನು ಎಷ್ಟು ಉದ್ದಕ್ಕೆ ಬಿಡ್ತಾರೆ, ಎಷ್ಟು ದೂರಕ್ಕೆ ಹೋಯ್ತಾರೆ, ಅದರಿಂದ ಹೆಚ್ಚು ಹಾನಿಯಾಗೋದು ಯಾರಿಗಪ್ಪ ಅಂದ್ರೆ BJP ಹೈಕಮಾಂಡಿಗೆ. BJP ಹೈಕಮಾಂಡಿಗೆ ಒಂದು ರೀತಿಯಿಂದ ಅಪಮಾನ ರೀತಿ ಆಗುವಂಥದ್ದು ಅಂತಿತ್ತು. ಯಾಕೆ ಅವ್ರು ಹೇಳಿದ ಮಾತು ಕೇಳ್ತಾಯಿಲ್ಲ ಎರಡು ಪಕ್ಷದವರು. ಈಗಾಗಲೇ ಅವರು ಡಿಸಿಷನ್ ತೊಗೊಂಡಿದ್ದಾರೆ, ಒಂದಿಬ್ಬರು ಮೂರು ಹೊರಗೆ ಹಾಕೋರಿದ್ದಾರೆ. ಏನೋ ಸುದ್ದಿಗಳು ಬಂದು ಅಪಮಾನ ಆದಪ್ಪ ಇವರಿಗೆಲ್ಲ ಅಂತೇಳಿ 7 ಜನ ಇದ್ರಲ್ಲ ಇವರೆಲ್ಲ ಯತ್ನಾಳ್ ಮತ್ತು ಅವ್ರ ಜೊತೆಗಾರರು, ಅವ್ರ ಬಗ್ಗೆ ಏನಪ್ಪ ಅಂದರೆ ಸಾಧ್ಯ ಇಲ್ಲ ಅಂತ ನ್ಯೂಸ್ಗಳು ಬಂದು. ಆದರೆ ಈಗ ನೋಡಿದರೆ ಇದೊಂದು ರೀತಿ ಮತ್ತು ಹೊಸ ರೂಪ ಪಡೆದಂಗೆ ಆಗ್ಲಿಕ್ಕೆ ಬಂದು. ಅಂದ್ರೆ ಇಲ್ಲಿ ಹೈಕಮಾಂಡ್ ಇದ್ದಿದ್ದು ವಿಶೇಷವಾಗಿ ತನ್ನ ಒಂದು ನಿಶಕ್ತತೆಯನ್ನು ತೋರಿಸ್ಕೊಳ್ಳಿಕ್ಕತ್ತದ. ಅದಕ್ಕೆ ಇಲ್ಲಿ ಪರಿಹಾರ ಕೊಡಲೇಬೇಕಾಗ್ತದೆ. ಅವ್ರಿಗೂ ಸಮಸ್ಯೆ ಆಗ್ಯದ. ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಿ ನಾವು ನಿಮಗೆ ಈ ವಿಷಯದಲ್ಲೇ. ಇಲ್ಲ ಅವ್ರದ್ದಿಂದ ಏನಪ್ಪ ಈಗ ತೆಗೆದು ಇನ್ನೊಬ್ಬರು ನಾಯಕ ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಮತ್ತು ಇಲ್ಲ ಅವ್ರ ಮೇಲೆ ಬಿಟ್ಟುಬಿಟ್ರೆ ಮೋಸ್ಟ್ಲಿ ನಿರಾಣಿ ಅವ್ರಿಗೆ ಮಾಡ್ಬೋದು ಅನ್ನೋ ಮತ್ತೊಂದು ಸಮಸ್ಯೆ ಶುರುವಾಗಿದೆ ಈಗ. ಅಂದರೆ ಒಟ್ಟಿನಲ್ಲೇ ಯಡಿಯೂರಪ್ಪನವ್ರಿಗೆ ಶತಾಯಗತಾಯ ಯತ್ನಾಳ್ ಮತ್ತು ಅವ್ರ ಟೀಮ್ನಲ್ಲಿ ಯಾರೂ ಅಧ್ಯಕ್ಷರಿಗೆ ಮತ್ತೊಂದು ಅಲ್ಲೇ ಬರಬಾರ್ದು. ಜೊತೆಗೆ ನಮ್ಮ ಮನುಷ್ಯ ಇರಬೇಕು ಅಂದರೆ ವಿಜೇಂದ್ರ ಹೋಗೋದಾದ್ರೆ ನಮ್ಮ ಮನುಷ್ಯನ ಅಲ್ಲೇ ಉಳಿಬೇಕು ಅನ್ನೋದು ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅವರು. ಆದರೆ ಅದಕ್ಕೆ ಇಲ್ಲಿವರೆಗೆ ಮಾತ್ರ ಒಳ್ಳೆಯ ಸ್ಪಂದನೆ ಸಿಕ್ಕಂತ ಹೇಳ್ತಾಯಿದ್ರು. ಬಟ್ ಈಗ ಅದೆಲ್ಲ ಸುಳ್ಳ. ನಮಗೆ ಮೌನ ಕೇಳಿದ್ರೆ ಅದಕ್ಕೆ ಮೌನ ನಾವು ಎಲ್ಲರೂ ಹೇಳಿಬಿಡ್ತಿದ್ವಿ ಅನ್ನುವಂಥ ಮಾತು. ಇಷ್ಟೊಳಗೆ ನಡ್ಡಾ ಅವ್ರ ಜೊತೆಗೆ ಮಾತಾಡಿದ್ದ ಮಾತುಗಳು ಈಗಾಗಲೇ ವೈರಲ್ ಆಗಿದ್ದು ಗೊತ್ತದ. ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅದು ಸಹಿತ ಕಾರಣ ಆಗಿದೆ ಅನ್ನುವಂಥ ಮಾತುಗಳು ಬಂದಿದ್ದಾವ. ಆ ನೆಲೆಯಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲ, ನಮಗೆ ಎಲ್ಲಿ ಹೇಳಲಿಕ್ಕೆ ಹೋಗ್ಬೇಡ್ರಿ, ಮಾತಾಡಿದ್ದ ಮೌನ ಆಗಿರಿ, ಆ ವಿಷಯ ಬಂದಾಗ ಚರ್ಚೆ ಮಾಡೋಣ ಅಂತ ಮಾತು. ಒಟ್ಟಲ್ಲೇ BJP ಇನ್ನೂ ಆದರೂ ಸಹಿತ ತಿಕ್ಕಾಟದಲ್ಲಿ ಅದ. ಆದರೆ ಒಂದು ಸಮಾಧಾನ, ನಮ್ಮ ಯಡಿಯೂರಪ್ಪನವರಿಗೆ ಫೋಕ್ಸೋ ಒಂದು ಈ ತುರ್ತು ಹೊಡೆದಿಂದ ಹೊರಗೆ ಬಂದಿದ್ದಾರೆ. ಮತ್ತು ಒಂದೇನಂತಾರೆ ಒಂದು ದಿನ ದಾಟಿ ಬೇಕಾದ ಆಗ್ತಿರ್ತದೆ, ಹೊಸದೇನೋ ಆಗ್ತಿರ್ತದೆ. ಹೀಗಾಗಿ ಅವರದಿಂದವರ ಒಂದು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇಲ್ಲಪ್ಪ ಕಡೆಗೆ ಫೋಕ್ಸಲ್ಲಿ ನನಗೆ ದೂರ ಸೇರಿತಲ್ಲ ಅಂತಾರೆ. ಆದರೆ ಇಷ್ಟರಿಂದ ನಮ್ಮ ಯಡಿಯೂರಪ್ಪನ ಸಮಸ್ಯೆ ಸಾಲ್ವ್ ಆಯಿತು ಅಂತಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಇನ್ನೂ ಕೇಸ್ ಪೆಂಡಿಂಗ್ ಅದದು. ಬಟ್ ಅದನ್ನು ದಾಟ್ಕೊಂಡು ಬರ್ಬೋದು ಅನ್ನೋದು ಭರವಸೆ ಮಾತ್ರ ನಮ್ಮ ಯಡಿಯೂರಪ್ಪನಲ್ಲಿ ಇದ್ದಂಗೆ ಕಾಣ್ತದೆ. ಮೋಸ್ಟ್ ಕಾನ್ಫಿಡೆನ್ಸ್ ಅನ್ನಿಸ್ತದೆ ಅವ್ರಿಗೆ. ಯಾಕಂದ್ರೆ ಅಲ್ಲೇ ಅಂಥದ್ದು ನಡೆದಿಲ್ಲ ಅನ್ನುವಂಗೆ ಏನೋ ಅನಿಸ್ತಾವ ಭಾವ ನೋಡಿದಾಗ. ಬಟ್ ಆದರೂ ಆರೋಪ ಅದು ಅಪರಾಧ ಯಾವಾಗ ಆಗ್ತದೋ ನಿರಪರಾಧ ಯಾವಾಗ ಆಗ್ತದೋ ನೋಡೋಣ ಅದನ್ನು. ಬಟ್ ಯತ್ನಾಳ್ ಮಾತ್ರ ನಮ್ಮ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಅಷ್ಟು ಸುಲಭವಾಗಿ ಅಧ್ಯಕ್ಷಗಿರಿಯಲ್ಲಿ ಮುಂದುವರಿಸೋದು ಬಿಡಲಿಕ್ಕಿಲ್ಲ ಅನ್ನೋದು ಮಾತ್ರ ಸಮಸ್ಯೆ ಮೂಡಲಿಕ್ಕತ್ತದ. ಒಟ್ಟಿನಲ್ಲಿ ಇವು ಏನಪ್ಪ ಇಷ್ಟಕ್ಕೆಲ್ಲ ಕಾರಣ ಹೈಕಮಾಂಡ್ ಅಂತ ನಾವು ಹೇಳಬೇಕಾಗ್ಯದ. ಹೈಕಮಾಂಡ್ ಇಷ್ಟೆಲ್ಲ ಡಿಸಿಷನ್ ತೊಗೊಂಡು ಪಕ್ಷಕ್ಕೆ ಆಗುತ್ತಿರುವಂಥ ಹಾನಿ ಇದು ಉಳಿಸ್ಬೇಕಾಗಿತ್ತು. ಮತ್ತು ಅದು ಮಾಡಲಾರ್ದು ಹೆಂಗೆ ನಡೆದು ಮೋಸ್ಟ್ ಇನ್ನಾದರೂ ಹೈಕಮಾಂಡ್ ತೆಗೆದುಕೊಳ್ಳಿ. ಮತ್ತು ಡೆಲ್ಲಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಸಲ ಕೇಜ್ರಿವಾಲ್ ಸೋಲುವಂಥ ಎಲ್ಲ ಅವಕಾಶಗಳು ಹೆಚ್ಚಾಗಿದ್ದಾವೆ ಅಂತೇಳಿ ಕಂಡು ಬರ್ತಾಯಿದೆ. ನೋಡೋಣ ಅದು ಏನಾಗ್ತದೆ ಮುಂದಿನ ಎಪಿಸೋಡದಲ್ಲ. ಬಟ್ ಇದರಿಂದಾಗಿ ಇವತ್ತು ಒಂದು ರೀತಿ BJPಗೆ ಅಲ್ಲಿಯ ಜಯ ಮತ್ತಷ್ಟು ಬೂಸ್ಟ್ ತಂದಂಗಾಗಿ ಈ ಒಂದು ಭಿನ್ನ ಮತದ ಏನು ವಿಷಯದ ಕರ್ನಾಟಕದಲ್ಲೇ ಅದರಲ್ಲಿ ಇನ್ನಷ್ಟು ಪ್ರಬಲವಾದ ಒಂದು ನಿರ್ಧಾರ ತೆಗೆದುಕೊಂಡ ಈ ಒಂದು ಭಿನ್ನ ಮತಕ್ಕೆ ಒಂದು ಶಾಶ್ವತ ಪರಿಹಾರ ನೀಡಿದ್ರೆ ಭಾಳ ಉತ್ತಮ ಆಗ್ತದೆ. ಮತ್ತು ಅದನ್ನು ಯಾವ ರೀತಿ ಮಾಡ್ಬೋದು ಏನು ನೋಡೋಣ ಅದನ್ನು. ಯಾಕಂತಂದ್ರೆ ಹೈಕಮಾಂಡ್ ಮಾತ್ರ ಈಗ ಮತ್ತೆ ಸ್ಟ್ರಾಂಗ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಅದರಲ್ಲೂ ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಒಂದಿಷ್ಟು ಮುಂದೆ ಹೋಗಿದ್ದರಿಂದಾಗೆ ಎರಡು ಕಡೆ ಸಮತೋಲನದ ಒಂದು ಕುಸ್ತಿ ನಡೆದ ಅದು ಸಮತೋಲನ ನಡೀಬಹುದು ಅಂತ ತರಕ್ಕೆ ಮಾಡ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಲ್ಲಿ ವಂದನೆಗಳು.